ಬಾಗಲಕೋಟೆ ಜಿಲ್ಲೆ ಹುನಗುಂದದಿಂದ ಗುಡೂರ ಗ್ರಾಮಕ್ಕೆ ಸಂಪರ್ಕಿಸುವ ಮುಖ್ಯ ರಸ್ತೆ ಮಾರ್ಗ ಮಧ್ಯದಲ್ಲಿ ಬರುವ ಹಿರೇಬಾದವಾಡಗಿ ಗ್ರಾಮದ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ವಾಯುವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಹುನಗುಂದ ಘಟಕದ ಬಸ್ಸು ಹುನಗುಂದನಿಂದ ಸುಮಾರು 21 ಕಿಲೋಮೀಟರ್ವರೆಗಿನ ಗುಡೂರ ಗ್ರಾಮದವರೆಗೆ ಸಂಚರಿಸುತ್ತಿದ್ದರೂ ಸಹ ಕಳೆದ 2 ವರ್ಷಗಳಿಂದ ಬಸ್ಸು ಗ್ರಾಮಿನೊಳಗೆ ಬಸ್ಸಿನ ಸಂಚಾರ ಇಲ್ಲದಿರುವುದು ಮತ್ತು ತಂಗುದಾಣ ಸ್ಥಳದಲ್ಲಿ ನಿಲ್ಲಿಸದೆ ಹಿಂದೆ ಮತ್ತೊಂದು ಬಸ್ಸಿದೆ ಎಂದು ಹೋಗುತ್ತಿರುವುದರಿಂದ ಸಕಾಲದಲ್ಲಿ ಶಾಲಾ ಕಾಲೇಜು ತರಗತಿಗಳಿಗೆ ಮತ್ತು ಪರೀಕ್ಷೆಗಳಿಗೆ ಹಾಜರಾಗಲು ಸಾಧ್ಯವಾಗದೆ ಪರದಾಡುವ ಸ್ಥಿತಿಯು ಎದುರಾಗಿದೆ ಎಂದು ಖಂಡಿಸಿ ದಿನಾಂಕ ನವೆಂಬರ್ 21, 2025 ರಂದು ಮುಂಜಾನೆ 8 ಗಂಟೆ 30 ನಿಮಿಷಕ್ಕೆ ಹಿರೇಬಾದವಾಡಗಿ ಗ್ರಾಮಕ್ಕೆ ಸಂಪರ್ಕಿಸುವ ರಾಣಿ ಚೆನ್ನಮ್ಮ ವೃತ್ತ ಹಾಗೂ ತಂಗುದಾಣದ ಸ್ಥಳದ ಮುಖ್ಯ ರಸ್ತೆಯಲ್ಲಿ ಸುಮಾರು 1 ಗಂಟೆವರೆಗೂ ಬಸ್ಸು ತಡೆದು ಪ್ರತಿಭಟಿಸಿದ ಘಟನೆ ಜರುಗಿದೆ. ಈ ಒಂದು ಪ್ರತಿಭಟನಾ ಸ್ಥಳದಲ್ಲಿ ಪ್ರತಿಭಟನಾನಿರತ ವಿದ್ಯಾರ್ಥಿಗಳು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಕಳೆದ 2 ವರ್ಷಗಳಿಂದ ಗುಡೂರನಿಂದ ನಮ್ಮ ಗ್ರಾಮಕ್ಕೆ ಬರುವಷ್ಟರಲ್ಲಿ ಮಾರ್ಗಮಧ್ಯದಲ್ಲಿ ಸುಮಾರು 8-10 ಹಳ್ಳಿಗಳ 100 ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ತುಂಬಿ ತುಳುಕುವ ಬಸ್ಸಿನಲ್ಲಿ ಒಂದೆಡೆ ಕಾಲಿರಿಸುವಷ್ಟು ಸ್ಥಳವಿರದೆ ಉಸಿರುಗಟ್ಟುವ ಸ್ಥಿತಿಯಾಗಿದ್ದರೆ ಮತ್ತೊಂದೆಡೆ ಚಾಲಕರು ತಂಗುದಾಣದಲ್ಲಿ ಬಸ್ಸು ನಿಲ್ಲಿಸದೆ ಹಿಂದೆ ಬರುವ ಬಸ್ಸು ಖಾಲಿದೆ ಎಂದು ಹೇಳಿ ನಮ್ಮನ್ನು ಅಲ್ಲಿಯೇ ಬಿಟ್ಟು ಹೋಗುತ್ತಿದ್ದರು. ನಂತರ ಹಿಂದಿನ ಬಸ್ಸು ಸಮಯ ಮೀರಿ ಬರುವುದರಿಂದ ಕಳೆದ 2 ವರ್ಷಗಳಲ್ಲಿ ಶಾಲಾ ಕಾಲೇಜಿಗೆ ಹೋಗದೆ ಮನೆಗೆ ಮರಳಿದ್ದೇವೆ. ಈಗಲೂ ಸಹ ವಿದ್ಯಾಭ್ಯಾಸಕ್ಕೆ ಮತ್ತು ಪರೀಕ್ಷೆಗಳು ಹತ್ತಿರ ಬರುತ್ತಿರುವುದರಿಂದ ಸರಿಯಾಗಿ ತರಗತಿಗಳಿಗೆ ಹಾಜರಾಗದೆ ಪರದಾಡುತ್ತಿದ್ದೇವೆ. ನಂತರ ಈ ಸಮಸ್ಯೆ ಅರಿವು ಗ್ರಾಮದ ಜನಪ್ರತಿನಿಧಿಗಳಿಗೆ ಹಾಗೂ ಬಸ್ಸು ಘಟಕದ ಕಂಟ್ರೋಲರ್ ಮತ್ತು ವ್ಯವಸ್ಥಾಪಕರಿಗೆ ಗಮನಕ್ಕಿದ್ದರೂ ಸಹ ನಮ್ಮ ಗೋಳು ಕೇಳವರಿಲ್ಲಂತಹ ಪರಿಸ್ಥಿತಿಯು ನಮ್ಮದಾಗಿದೆ ಎಂದು ವಿದ್ಯಾರ್ಥಿಗಳೆಲ್ಲ ಹಿಡಿಶಾಪ ಹಾಕುತ್ತಾ ತಮ್ಮ ಸಮಾಧಾನ ಆಕ್ರೋಶ ಹೊರಹಾಕಿದರು. ನಂತರ ಈ ಸಮಸ್ಯೆ ಬಗ್ಗೆ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ಹಿರೇಬಾದವಾಡಗಿ, ವೀರಾಪುರ, ಚಿತ್ತವಾಡಗಿ, ಬನ್ನಟ್ಟಿಯ ಪ್ರೌಢಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳು ಉತ್ತರಿಸಿದರು. ಏತನ್ಮಧ್ಯೆ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಾದ ಮುತ್ತಣ್ಣ ಕಲ್ಗೂಡಿ ಮತ್ತು ಮಹಾಂತೇಶ ನಾಡಗೌಡರು ಮೌಖಿಕವಾಗಿ ಮಾಧ್ಯಮ ಪ್ರತಿನಿಧಿಗಳಿಗೆ ವಿದ್ಯಾರ್ಥಿಗಳಿಗೆ ತೊಂದರೆಯಾಗದಂತೆ ಹೆಚ್ಚುವರಿ ಬಸ್ಸಿನ ವ್ಯವಸ್ಥೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು. ಆದಾಗ್ಯೂ ಸಹ ಈ ಸಮಸ್ಯೆಗೆ ರಾಜ್ಯ ಸರಕಾರವೇ ಉತ್ತರದಾಯಿತ್ವವಾಗಿರುತ್ತದೆ. ಪ್ರತಿಭಟನೆ ನಡೆದಾಗ ಸಮಾಧಾನಪಡಿಸಲೆಂದು ಬಸ್ಸಿನ ವ್ಯವಸ್ಥೆ ಮಾಡಲಾಗಿದೆ ಎಂದು ಕೈತೊಳೆದುಕೊಳ್ಳದೆ ಬಡಮಕ್ಕಳ ಶಿಕ್ಷಣಕ್ಕೆ ಸರಕಾರಿ ಶಾಲೆಗಳೇ ಆಧಾರವಾಗಿದ್ದರೂ ಸಹ ಅವುಗಳೆಲ್ಲ ಒಂದಿಲ್ಲೊಂದು ಮೂಲಭೂತ ಸೌಕರ್ಯಗಳಿಲ್ಲದೆ ಮುಚ್ಚುತ್ತಿರುವುದು ಹಾಗೂ ಮಕ್ಕಳ ದಾಖಲಾತಿ ಕುಸಿತವಾಗಿ ಬಡಜನತೆಯೂ ಸಹ ದುಬಾರಿ ಬೆಲೆ ತೆತ್ತು ಮಕ್ಕಳ ಶೈಕ್ಷಣಿಕ ಭವಿಷ್ಯದ ದೃಷ್ಟಿಯಿಂದ ಖಾಸಗಿ ಶಿಕ್ಷಣ ಸಂಸ್ಥೆಗಳತ್ತ ಮುಖ ಮಾಡುವಂತಾಗಿದೆ ಎನ್ನಲು ಈವರೆಗೆ ಆಳ್ವಿಕೆ ನಡೆಸಿದ ಸರಕಾರಗಳು ನಡೆಸಲ್ಪಟ್ಟ ಸಮೀಕ್ಷಾ ವರದಿಗಳು ಬೊಟ್ಟು ಮಾಡುತ್ತವೆ. ಹಾಗಾಗಿ ಉತ್ತರ ಕರ್ನಾಟಕದ ಬಹುತೇಕ ಹೆಚ್ಚಿನ ಸಂಖ್ಯೆಯ ಸರಕಾರಿ ಶಾಲಾ ಕಾಲೇಜುಗಳು ಮೂಲಸೌಕರ್ಯಗಳಿಲ್ಲದೆ ಬಳಲುತ್ತಿವೆ. ಆ ಬೆನ್ನಲೆಯಲ್ಲಿ ಸರಕಾರವು ವೈಜ್ಞಾನಿಕ ತಳಹದಿಯಲ್ಲಿ ಅವುಗಳಿಗೆಲ್ಲ ಕಾಯಕಲ್ಪ ಕಲ್ಪಿಸಿ ಬಡಮಕ್ಕಳು ಶಿಕ್ಷಣ ಹಕ್ಕಿನಿಂದ ವಂಚಿತವಾಗದಂತೆ ಎಚ್ಚೆತ್ತುಕೊಳ್ಳಬೇಕೆಂಬುದೇ ಶಾಲಾ ಕಾಲೇಜು ತೆರಳುವ ವಿದ್ಯಾರ್ಥಿಗಳು ಆಗಾಗ ಪ್ರತಿಭಟಿಸುವ ಘಟನೆಗಳೇ ಸಾಕ್ಷೀಕರಿಸುತ್ತವೆ. ಹಾಗಾಗಿ ಆ ದೆಸೆಯಲ್ಲಿ ರಾಜ್ಯ ಸರಕಾರವು ಸಾಗಲೆಂಬುವುದೇ ಸಾರ್ವಜನಿಕ ವಲಯದ ಆಶಯವಾಗಿದೆ. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಎಷ್ಟು ದಿವಸದಿಂದ ಈ ರೀತಿ ಸಮಸ್ಯೆ ಆಗುತ್ತೆ? ಅಲ್ಲ, ಈ ಸಮಸ್ಯೆ ಇರೋದು ಎಷ್ಟು ದಿವಸ ಅಂತ ನಾ ಕೇಳಾಕತ್ತೀನಿ. ಇಷ್ಟ ಆಗ್ತೈತೆ? ಮತ್ತೆ ನೀವು ಇದ್ರ ಬಗ್ಗೆ ಈ ಸಮಸ್ಯೆ ಬಗ್ಗೆ ಯಾರಿಗೆ ಹೇಳಿದ್ರಿ ನೀವು? ನಿಮ್ಮ ಊರಿನ ಯಾರು ಹಿರಿಯರಿಗೆ ಯಾರಿಗೂ ತಿಳಿಸಿಲ್ಲ? ನೀವು ಯಾರು ಹೋಗಿಲ್ಲ? ಅವರು ಹೌದವೇ, ಈ ಸಮಸ್ಯೆ ಈಗ ದಿವಸ ಹಿಂಗ ಆಗ್ತೈತೆ ಅಂತ ಹೇಳಿ ಯಾರ ಮುಂದೆ ಹೇಳಿರಿ ಅಂತ ಕೇಳಾಕತ್ತೀವಿ. ಹೇಳ್ತಿರಲ್ಲಮ್ಮ, ಊರಾಗ ಬಸ್ ನಾಳೆ ಬಿಡಿಸ್ತೀನಿ, ಊರಾಗ
ಊರಲ್ಲಿ ಕಟ್ಟಿ ಗಿಟ್ಟಿ ತೆಗಿಸ್ರಿ, ಇಲ್ಲಿ ರೋಡಿಗೆ ಬರ್ತೇನೆ ಬರ್ತ ಅಂತ ಹೇಳಕತ್ತೀನಿ. ಇಲ್ಲಿ ಬಸ್ ಬಂತ ಯಾರು ಏನು ಎದುರಾಗಿರ್ತಾರ ನಿಮ್ ಇದು ಏನು ಕಾವ್ ಮಾಡಿದ್ರೆ ಇಲ್ಲೇ ನಿಲ್ಲಿಸ್ಲಾರ್ದ ಹೋಗ್ಬಿಡ್ತಾರ. ಎಷ್ಟನೇ ಕ್ಲಾಸ್ ಓದ್ತೀರಿ ನೀವು? 8th ಕ್ಲಾಸ್. ನಿಮ್ಗೆ ಬಸ್ಸಿನ ಸಮಸ್ಯೆ ಎಷ್ಟು ವರ್ಷದಿಂದ ಸಮಸ್ಯೆ ಐತದ? ಮೊದ್ಲಿಂದ ಅಂದ್ರೆ 1 ವರ್ಷ ಆತ. ನಿಮ್ದು ಎಲ್ಲ ಊರು ಯಾವ್ಯಾವ ಊರು ಅದಾರ ಇದ್ರಾಗ? ವೀರಾಪುರ, ಅಲ್ಲಿಂದ ಎಡಹಳ್ಳಿ, ಚಿತ್ತೋಡಿಗೆ, ಅಲ್ಲಿ ನೀವು ಬರೋರು ಇಲ್ಲಿಗೆ, ಇಲ್ಲಿಂದ ಈ ಸಾಲಿಗೆ ಬರೋದು ಅಷ್ಟೇ ಹೇಳ್ರಿ. ನೀವು ನಡ್ಕೊಂತ ಬರ್ತೀರಿ ದಿವಸ? ಹೋಗುವಾಗನು ನಡ್ಕೊಂತ ಹೋಗೋದು ಬರೋದು? ಎಷ್ಟು ಕಿಲೋಮೀಟರ್ ಆಗುತ್ತಾವ? 3 ಕಿಲೋಮೀಟರ್. ವೀರಾಪುರ ಎಷ್ಟು ಕಿಲೋಮೀಟರ್ ಆಗುತ್ತೆ? 2.5-3 ಕಿಲೋಮೀಟರ್ ಹೋಗ್ತೀರಿ. ಹೋಗುವಾಗನು ಇಲ್ಲ ಬಸ್, ಬರುವಾಗನು ಇಲ್ಲ. ಅದ ಟೈಮ್ ಸರಿ. ನೀವು ಪಾಸ್ ಗೀಸ್ ಮಾಡ್ಸಿರ ನೀವು? ಇಲ್ಲ, ನೀವು ದಿವಸ ನಡ್ಕೊಂತ ಹೋಗೋದು. ಎಷ್ಟು ಮಂದಿ ಇದ್ರಿ ಹುಡುಗರು ನೀವು ಎಲ್ಲ ಅಲ್ಲಿ ಹಳ್ಳಿಯಾಗಿಂದ ಬರೋರು? ಇಲ್ಲಿ ಎಷ್ಟು? 30 ಜನ ಆಗ್ತೀರಿ? ಆಯ್ತಾ, ಓಕೆ. ಅಲ್ಲ ಅತ್ತಾಗಿದ್ದ ಹೊಸ ಊರು ತುಂಬ್ಕೊಂಬಂದ್ ಇದು ಬರೀ ನಾವು ಸಾಲಿ ಟೈಮ್ ಅಲ್ಲ. ನಿಮಗೆ ಇಲ್ಲ ಬಸ್